ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ತರಗತಿಗೆ ತಮಗೆಲ್ಲ ಹೃದಯಪೂರ್ವಕವಾದಂತಹ ಸ್ವಾಗತ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಕಳೆದ ಕೆಲವು ದಿನಗಳಿಂದ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನ ತರಗತಿಗಳನ್ನ ಏನ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನಿಮ್ಗೆ ಅನಿಸ್ಬೋದು ಏನ್ ಸರ್ ಪ್ರತಿದಿನ ಬರೀ ಅದೇ ಹಾಕ್ತಾರ ಅಂತ. ಬಟ್ ನಂದು ಇಂಟೆನ್ಷನ್ ಯಾವಾಗ್ಲೂ ಏನು ಕ್ಲಿಯರ್. ಒಂದು ಕ್ಲಾಸನ್ನ ಮಾಡ್ಬೇಕಂದ್ರೆ, ಯಾವುದೋ ಒಂದು ವಿಷಯವನ್ನ ಮಾಡಾದ್ರೆ ಅದ್ರಲ್ಲಿರ್ತಕ್ಕಂಥ ಕಂಪ್ಲೀಟ್ ಅಂಶಗಳನ್ನೆಲ್ಲವನ್ನ ಏನ್ ಮಾಡ್ಬೇಕ್ರಿ, ಎಂಡ್ ಮಾಡ್ಬೇಕು. ಅರ್ಧಂಬರ್ಧ ಮಾಡೋದಲ್ಲ. ಸೊ ಇವತ್ತು ಕೊನೆಯ ಕ್ಲಾಸ್ ಯಾವ್ದು, ಅಂತಾರಾಷ್ಟ್ರೀಯ ಸಂಘಟನೆಗಳ ಕೊನೆಯ ಕ್ಲಾಸ್ ರೀ. ಇವತ್ತಿನ ಈ ಒಂದು ಅಂತಾರಾಷ್ಟ್ರೀಯ ಸರಣಿಯ ಕೊನೆಯ ತರಗತಿಯಲ್ಲಿ ಯಾವುದನ್ನು ನೋಡ್ಬೇಕು ಅಂದ್ರೆ ನಾವು ಶಾಂಘೈ ಸಹಕಾರ ಒಕ್ಕೂಟದ ಬಗ್ಗೆ ನೋಡ್ತೀವಿ. ಇದಾದ ನಂತರ ನಾಳೆಗೆ ಪ್ರಶಸ್ತಿಗಳು ಅಥವಾ ಕ್ರೀಡಾ ವಿಭಾಗಕ್ಕೆ ಹೋಗ್ಬೇಕು ಅಂತ ಯೋಚನೆ ಇದೆ. ಯಾವುದು ಬೇಕು ಅಂತ ನೀವು ಕಮೆಂಟ್ ಹಾಕ್ರಿ. GK ಒಳಗಡೆ ಸರ್ ಇದನ್ನೇ ಮಾಡ್ರಿ ಅಂತ ನೀವು ಕಮೆಂಟ್ ಹಾಕ್ರಿ. ಎಷ್ಟು ಜನ ಕಮೆಂಟ್ ಹಾಕ್ರಿ, ಮೇಜರ್ ಕಮೆಂಟ್ ಅಲ್ಲಿ ಯಾವ್ದು ಬರುತ್ತೆ ಆ ತರಗತಿಯನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅದ್ದೂರಿಯಾಗಿ A to Z. ಈಗ ನೋಡ್ರಿ, ಅಂತಾರಾಷ್ಟ್ರೀಯ ಸಂಘಟನೆಗಳನ್ನ ಎಲ್ಲ ಮುಗಿಸ್ಬಿಟ್ಟಿದ್ದೇವೆ. ಯಾವುದೇ ಬಂದ್ರು ಎಕ್ಸಾಮ್ ಅಲ್ಲಿ ನೀವು ಬರೀತೀರಿ ಅಂತ ಕಾನ್ಫಿಡೆನ್ಸ್ ಇದೆ. ಸೊ ಯಾರ್ಯಾರು PDO ಎಕ್ಸಾಮ್ ಬರಿತಾ ಇದ್ದೀರಿ ಅವರಿಗೆಲ್ಲ ಅಡ್ವಾನ್ಸ್ ಆಗಿ ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ ಇಂದ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ನಿಮ್ಮ ಕನಸುಗಳೆಲ್ಲವೂ ನನಸಾಗಲಿ. ನೀವು ಪಟ್ಟಂತ ಶ್ರಮಕ್ಕೆ ಬೆಲೆ ಸಿಗುವಂತ ದಿನ ಇದೆ. ಭಯ ಪಡದೆ ಆತ್ಮವಿಶ್ವಾಸದಿಂದ ಎಕ್ಸಾಮ್ ಅನ್ನು ಬರೀರಿ. ಅಡ್ವಾನ್ಸ್ ಆಗಿ ಆಲ್ ದಿ ಬೆಸ್ಟ್. ಸೊ ಹಾಗಾದ್ರೆ ಬರ್ರಿ ಇಂದಿನ ಒಂದು ವಿಡಿಯೋ ತರಗತಿಯನ್ನು ನೋಡೋಣ. ಏನಿದೆ ಇವತ್ತು ಯಾವುದಪ್ಪ ಅಂತಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವ್ರಿ. ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಂದು ಕನ್ನಡದಲ್ಲಿ ಏನಪ್ಪಾ ಅಂತಂದ್ರೆ ಶಾಂಘೈ ಸಹಕಾರ ಒಕ್ಕೂಟ ಅಂತ ಕರಿತೀವಿ. ಶಾಂಘೈ ಸಹಕಾರ ಒಕ್ಕೂಟ. ಈ ಒಂದು ಶಾಂಘೈ ಸಹಕಾರ ಒಕ್ಕೂಟ ಸ್ಥಾಪನೆ ಆಗಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ ಎರಡು ರಾಷ್ಟ್ರಗಳು, ಚೀನಾ ಮತ್ತು ರಷ್ಯಾ ಅಂತ ಕರಿತೀವಿ. ಚೀನಾ ಮತ್ತು ಸ್ಥಾಪಕ ರಾಷ್ಟ್ರಗಳು, ಶಾಂಘೈ ಸಹಕಾರ ಒಕ್ಕೂಟದ ಸ್ಥಾಪಕ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಚೀನಾ ಮತ್ತು ರಷ್ಯಾ. ಸೊ ಇದು ಸ್ಥಾಪನೆ ಆಗಿದ್ದು 2001ರಲ್ಲಿ. ವೀಕ್ಷಕ ರಾಷ್ಟ್ರಗಳು ಯಾವ್ಯಾವ ಅದಾವ? ಅಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ ಅಂತ ಕರಿತೀವಿ ವೀಕ್ಷಕ ರಾಷ್ಟ್ರಗಳು. ಆಮೇಲೆ ಈ ಶಾಂಘೈ ಸಹಕಾರ ಒಕ್ಕೂಟದಲ್ಲಿ ಬಳಸತಕ್ಕಂಥ ಭಾಷೆಗಳು ಪ್ರಮುಖವಾಗಿ ಚೈನೀಸ್ ಮತ್ತು ರಷ್ಯನ್ ಭಾಷೆಗಳನ್ನ ಮೇಜರ್ ಆಗಿ ಬಳಸಲಾಗುತ್ತೆ. ಸೊ ಪ್ರಸ್ತುತ ಇದರ ಒಂದು ಕಾರ್ಯದರ್ಶಿ, SCOದ ಕಾರ್ಯದರ್ಶಿ, ಶಾಂಘೈ ಸಹಕಾರದ ಕಾರ್ಯದರ್ಶಿ ಚೌಂಗ್ ಮಿಂಗ್ ಅಂತ ಕರಿತೀವಿ. ಚೀನಾ ದೇಶದ ಚೌಂಗ್ ಮಿಂಗ್ ಅವರು ಏನಪ್ಪಾ ಅಂದ್ರೆ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಭಾರತ ಈ ಒಂದು ಶಾಂಘೈ ಸಹಕಾರ ಒಕ್ಕೂಟಕ್ಕೆ ಸೇರ್ಪಡೆಯಾದಂತಹ ವರ್ಷ ಯಾವುದಪ್ಪ ಅಂತ ಕೇಳಿದ್ರೆ 2017 ಜೂನ್ 9. 2017 ಜೂನ್ 9ರಂದು ಇರಾನ್ ಸೇರ್ಪಡೆಯಾಗಿದೆ. 2023ರಲ್ಲಿ ಈ ಕೆಳಗಿನ ಯಾವ ರಾಷ್ಟ್ರವು ಶಾಂಘೈ ಸಹಕಾರ ಒಕ್ಕೂಟದ ಸದಸ್ಯತ್ವವನ್ನು ಪಡೆದುಕೊಂಡಿದ್ದು ಅಂತ ಕೇಳ್ತಾರೆ. ಯಾವ್ದಪ್ಪ ಅಂದ್ರೆ ಇರಾನ್ ದೇಶ. ಜುಲೈ 4 ಇರಾನ್ ದೇಶ. ಸೊ ಕೊನೆಯದಾಗಿ ಇತ್ತೀಚೆಗೆ ಅಥವಾ ಕೊನೆಯದಾಗಿ ಶಾಂಘೈ ಸಹಕಾರ ಒಕ್ಕೂಟಕ್ಕೆ ಸೇರ್ಪಡೆಯಾದ ದೇಶ ಯಾವುದು ಅಂತ ಕೇಳ್ತಾರೆ, ಬೆಲಾರಸ್. ಈ ಬೆಲಾರಸ್ ರಾಷ್ಟ್ರ ಜುಲೈ 4 2024ರಂದು ಇತ್ತೀಚೆಗೆ ಸೇರ್ಪಡೆಯಾಗಿ ಮೊದಲ ಸಭೆ ನಡೆದಿದೆಯಲ್ಲಿ SCOದ ಒಂದು ಮೊದಲ ಸಭೆ ನಡೆದಿದೆಯಲ್ಲಿ 2011 ಚೀನಾದ ಶಾಂಘೈ ನಗರದಲ್ಲಿ ನಡೆಯಿತು. ಸೊ 2023ರ ಸಭೆ ಭಾರತ ದೇಶದಲ್ಲಿ ನಡೀತದ. ಅದು ಹೆಂಗ್ ನಡೀತದ್ರಿ? ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಡೆದಂತ ಒಂದು ಸಭೆ ಇದು 2023 ಭಾರತ ದೇಶದಲ್ಲಿ ನಡೀತದ. 2024 ಕಜಕಿಸ್ತಾನ ಅಂತ ಕರೀತಾರೆ. ಸೊ ಪ್ರಸ್ತುತ 2024ರ SCO ಸಭೆ, ಶಾಂಘೈ ಸಹಕಾರ ಒಕ್ಕೂಟದ ಸಭೆ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ನಡೆಯಿತು ಅಂತ ಕೇಳಲಾಗುತ್ತೆ? ಕಜಕಿಸ್ತಾನದಲ್ಲಿ. ಸೊ ನೆಕ್ಸ್ಟ್ 2025 ಮುಂದಿನ ಸಭೆ ಯಾವ ರಾಷ್ಟ್ರದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ಕೇಳ್ತಾರೆ, ಚೀನಾ ದೇಶ. ಸೊ ಸದಸ್ಯ ರಾಷ್ಟ್ರಗಳು ಒಟ್ಟು ಎಷ್ಟು ಅದಾವಪ್ಪ ಅಂದ್ರೆ ಇಲ್ಲಿ ನೋಡಿ, ಒಂದು ಬೆಲಾರಸ್, ಚೀನಾ, ಕಜಕಿಸ್ತಾನ್, ಪಾಕಿಸ್ತಾನ್ ಮತ್ತು ತಜಿಕಿಸ್ತಾನ್. ಆಮೇಲೆ ಭಾರತ, ಇರಾನ್, ಕಿರ್ಗಿಸ್ತಾನ್, ರಷ್ಯಾ, ಉಜ್ಬೇಕಿಸ್ತಾನ್. ಒಟ್ಟು 10 ರಾಷ್ಟ್ರಗಳು ಏನಪ್ಪಾ ಅಂದ್ರೆ ಈ ಒಂದು SCOದ ಸದಸ್ಯತ್ವವನ್ನು ಪಡೆದುಕೊಂಡಾವ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಇಂದಿನ ಒಂದು ಈ ಸಂಕ್ಷಿಪ್ತವಾದಂತಹ ಕಡಿಮೆ ಅವಧಿ ಒಳಗಡೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡಲು ಏನಪ್ಪಾ ಅಂದ್ರೆ ಇಚ್ಛಿಸಿದ್ದೇನೆ. ಯಾರ್ಯಾರು ನಮ್ಮ ಒಂದು ಈ ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರಲ್ಲ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಉಚಿತವಾಗಿ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗೆ ನೀವು ಗೌರ್ಮೆಂಟ್ ನೌಕರಿ ಆಗೋ ತನಕ ಫ್ರೀ ಆಗಿ ಟೆಸ್ಟ್ ರಾತ್ರಿ 8:30 ಬರೀಲಿಕ್ಕಿದ್ದೀರಿ. ಸೊ ಮತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಆದಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ 8971028189 ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಒಂದು SMS ಹಾಕ್ಬೇಕು. ಸರ್ ನಾನು ಉಚಿತವಾಗಿ
ಟೆಸ್ಟ್ ಬರೀಬೇಕು, ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಹೇಳಿದಾಗ ನಾವು ನಿಮ್ಮ ನಂಬರನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಗ್ರೂಪಲ್ಲಿ ಹಾಕ್ತೀವಿ, ಜಾಯಿನ್ ಮಾಡ್ತೀವಿ. ನಿಮಗೆ ಪ್ರತಿದಿನ 8 ಏನಪ್ಪ ಅಂದ್ರೆ ಟೆಸ್ಟ್ ಲಿಂಕ್ ಬರುತ್ತೆ. ಸೊ ಅದೇ ಥರ ಯಾರ್ಯಾರು RRB NTPC SSGD ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಿಗೆ ನಮ್ಮ ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರದಲ್ಲಿ ಇದೇ ಒಂದು 15ನೇ ತಾರೀಕಿಗೆ PDO ಎಕ್ಸಾಮ್ ಎಲ್ಲ ಮುಗಿದ ನಂತರ 15ನೇ ತಾರೀಕಿಗೆ 36ನೇ ಬ್ಯಾಚಿನ ತರಗತಿಗಳು ಆರಂಭವಾಗ್ತವೆ. ಅದ್ದೂರಿಯಾಗಿ ಬೇಸಿಕ್ ಮ್ಯಾಥ್ಸ್ ಮೆಂಟಲ್ ಬರಲಿಲ್ಲಂದ್ರೂ ಪರವಾಗಿಲ್ಲ, ಮ್ಯಾಥ್ಸ್ 0 to ಹೀರೋ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ. ನೋಟ್ಸ್ ಕೂಡ ಕೊಡಲಾಗುತ್ತೆ, ನೀಟಾಗಿ ತರಗತಿಗಳು ನಡೀತಾವೆ, ಆನ್ಲೈನ್ ಟೆಸ್ಟ್ ಇರುತ್ತೆ, ಚಾಪ್ಟರ್ ಟೆಸ್ಟ್ ಕೂಡ ಇರುತ್ತೆ ಆಫ್ಲೈನ್. ಹೌದಾ, ನಿಮ್ಮನ್ನು ಪರ್ಫೆಕ್ಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಿರುತ್ತೆ. ಫೀಸ್ ಕೂಡ ಅತ್ಯಂತ ಕಡಿಮೆ ಇರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದಂಥ ವಿದ್ಯಾರ್ಥಿಗಳು ವಿಚಾರಣೆಯನ್ನು ಮಾಡಬೇಕು ಅಡ್ಮಿಷನ್ ಅನ್ನು ಕೂಡ ಈ ನಂಬರ್ಗೆ ಕಾಲ್ ಮಾಡಿ ಪ್ರವೇಶವನ್ನು ಪಡೆಯಬಹುದು. ಒಂದು ಬ್ಯಾಚ್ಗೆ ಕೇವಲ 20 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಜಾಸ್ತಿ ವಿದ್ಯಾರ್ಥಿಗಳು ಇರುವುದಿಲ್ಲ, ಯಾಕಂದ್ರೆ ಗೊಂದಲ ಜಾಸ್ತಿ ಆಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.